ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಾಹಿಲ್. ಚರ್ಚಾ ಕಾರ್ಯಕ್ರಮಕ್ಕೂ ಮುನ್ನ ಸಿಎಂಗೆ ಸಂಬಂಧಪಟ್ಟ ಅತಿ ದೊಡ್ಡ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಕಾರ್ಮಿಕರ ದಿವಸದಂದು ಸಿಎಂ ಸಿದ್ದರಾಮಯ್ಯರ ಸಮಯ ಕೆಟ್ಟು ಹೋಯ್ತಾ? ಸಿದ್ದರಾಮಯ್ಯರ ಸಮಯ ಕೆಟ್ಟು ಹೋಯ್ತಾ? ಕಾರ್ಮಿಕರ ದಿವಸ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಸಂಭವಿಸಿ ಹೋಯಿತು ಸಿಎಂ ಸಿದ್ದರಾಮಯ್ಯರ ಸಮಯಕ್ಕೆ ಸಂಬಂಧಪಟ್ಟಂತಹ ಒಂದು ಘಟನೆ. ಹಾಗಾದ್ರೆ ಏನಾಯಿತು? ಕಾರ್ಮಿಕರ ದಿವಸ ನಡೆದಿರುವಂತಹದ್ದೇನು? ಕೆಟ್ಟೆ ಹೋಯ್ತಾ ಸಿಎಂ ಸಿದ್ದರಾಮಯ್ಯರ ಸಮಯ? ಕಹಿ ಘಳಿಗೆಯಲ್ಲಿ ಸಿದ್ದರಾಮಯ್ಯ ಕೈ ಹಿಡಿದಿದ್ಯಾರು? ಕ್ಷಣಾರ್ಧದಲ್ಲಿ ಸಿಎಂ ಸಮಯ ಸರಿ ಹೋಯ್ತಾ? ಕೆಟ್ಟು ಹೋಗಿದ್ದ ಸಮಯ ಕ್ಷಣಾರ್ಧದಲ್ಲಿ ಸರಿ ಹೆಂಗಾಯ್ತು? ಕೆಟ್ಟೆ ಹೋಯ್ತಾ ಸಿಎಂ ಸಿದ್ದರಾಮಯ್ಯರ ಟೈಮು? ಕಹಿ ಘಳಿಗೆಯಲ್ಲಿ ಸಿದ್ದರಾಮಯ್ಯರ ಕೈ ಹಿಡಿದಿದ್ಯಾರು? ಕ್ಷಣಾರ್ಧದಲ್ಲಿ ಸಿಎಂ ಸಮಯ ಸರಿ ಹೋಯ್ತಾ? ಕಾರ್ಮಿಕರ ದಿವಸದಂದು ಸಿಎಂ ಸಿದ್ದರಾಮಯ್ಯರಿಗೆ ಓತಪ್ರೋತವಾದಂತಹ ಕೆಲಸ ಕಾರ್ಯಗಳಿರ್ತವೆ. ಇಂತಹ ಸಂದರ್ಭದಲ್ಲಿ ಕಾರ್ಮಿಕರ ದಿವಸದ ಘಳಿಗೆಯಲ್ಲಿ ಕೈಯಲ್ಲಿ ಕಟ್ಕೊಂಡಿದ್ದ ಕೈ ಗಡಿಯಾರದ ಸಮಯ ಕೆಟ್ಟು ಹೋಗಿದ್ದೋ ಅಥವಾ ಸಿಎಂ ಸಿದ್ದರಾಮಯ್ಯರಿಗೆ ಸಂಬಂಧಪಟ್ಟ ಪವರ್ ಶೇರಿಂಗ್ ವಿಚಾರದ ಸಮಯ ಕೆಟ್ಟು ಹೋಯಿತು? ವೆರಿ ಇಂಟ್ರೆಸ್ಟಿಂಗ್. ಕ್ಷಣಾರ್ಧದಲ್ಲಿ ಸಿಎಂ ಸಮಯ ಸರಿ ಹೋಯಿತು ಅನ್ನೋ ಮಾಹಿತಿ ಇದೆ. ಸಮಾರಂಭದಲ್ಲೇ ಸಿಎಂಗೆ ಕೈ ಕೊಟ್ಟ ವಾಚು, ಕಟ್ಟಿಕೊಂಡ ಕೈ ಗಡಿಯಾರದ ಮುಳ್ಳುಗಳು ನಿಶ್ಚಲ ಆಗಿತ್ತು. ಸಿದ್ದರಾಮಯ್ಯರ ಕುತ್ತಿಗೆ ಕ್ಷಣಾರ್ಧದಲ್ಲಿ ಕೈ ಗಡಿಯಾರವನ್ನು ಗಮನಿಸ್ತಾ ಇತ್ತು. ಕಣ್ಣುಗಳಲ್ಲದೇನೋ ಚಿಂತಾಕ್ರಾಂತತೆ. ಪಕ್ಕದಲ್ಲೇ ಇದ್ದವನನ್ನ ಭಾವನಾತ್ಮಕವಾಗಿ ಕರೆದು ಕೈ ಗಡಿಯಾರದ ಮುಳ್ಳುಗಳು ಅಲ್ಲಾಡುತ್ತಿಲ್ಲ ಅನ್ನೋದನ್ನ ಗಮನಕ್ಕೂ ಕೊಟ್ಟಿದ್ದಾರೆ. ನೋಡಿ, ಇದೊಂದು ಹಾಸ್ಯಾಸ್ಪದ ಅಲ್ಲ, ಬದಲಾಗಿ ಕೆಲ ಸಂದರ್ಭಗಳಲ್ಲಿ ಆಗಬಹುದಾದಂತಹ ಘಟನೆಗಳು ಒಂದು ಬೇರೆ ತರಹದ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದಕ್ಕೆ ನಿದರ್ಶನ. ದೃಶ್ಯವನ್ನು ಗಮನಿಸ್ತಾ ಇದ್ರಿ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ. ಸಿಎಂ ಸಿದ್ದರಾಮಯ್ಯರ ಕೈಯಲ್ಲಿದ್ದಂತಹ ವಾಚಿನ ಮುಳ್ಳುಗಳು ನಿಶ್ಚಲ ಆಗುತ್ತೆ. ಅಷ್ಟೊತ್ತಿಗದಾಗಲೇ ಸಿದ್ದರಾಮಯ್ಯನವರ ಆ ಫೇವರಿಟ್ ವಾಚು ಸಮಯ ನಿಂತು ಹೋಗಿದೆ ಅಂತ ಹೇಳಿ ಪಕ್ಕದಲ್ಲಿದ್ದವನ ಗಮನಕ್ಕೆ ಕೊಡ್ತಾರೆ. ತಕ್ಷಣ ಕೈ ಗಡಿಯಾರದ ಮುಳ್ಳುಗಳನ್ನು ಸರಿಪಡಿಸಿ ಸಿಎಂ ಸಿದ್ದರಾಮಯ್ಯರ ಕೈಗೆ ಹಸ್ತಾಂತರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬಹಳಷ್ಟು ಸಂತೋಷದಿಂದ ಕೆಟ್ಟು ಹೋಗಿದ್ದ ಕೈ ಗಡಿಯಾರ ಸರಿ ಆಯ್ತಲ್ಲ ಅಂತ ಹೇಳಿ ತುದಿಲೊಂದು ಸಣ್ಣ ಸ್ಮೈಲು, ಅದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕೆಟ್ಟು ಹೋಗಿತ್ತು, ಇದರ ಮುಳ್ಳು ಸರಿ ಆಯಿತು ಅನ್ನೋ ಒಂದು ಭಾವ ಅವರ ಮುಖದಲ್ಲಿ ಕಾಣ್ತಾ ಇದೆ. ಕೆಟ್ಟು ಹೋಗಿದ್ದ ಕೈ ಗಡಿಯಾರವನ್ನು ಮತ್ತೆ ಧರಿಸಿಕೊಳ್ತಾರೆ. ನೋಡಿ, ಇದೊಂದು ಹಾಸ್ಯಕ್ಕೆ ಮಾತ್ರ ಸೀಮಿತ ಆಗಿರೋ ದೃಶ್ಯ ಅಲ್ಲ. ಯಾವ ಸಿದ್ದರಾಮಯ್ಯರ ಸ್ಥಾನ ಇವತ್ತು ಅತ್ಯಂತ ವೈಭವೀಕರಿಸಲ್ಪಟ್ಟಿದೆಯೋ ಆ ಸಂದರ್ಭದಲ್ಲಿ ಅವರ ಕೈ ಗಡಿಯಾರದ ಸಮಯ ಹಾಳಾಗಿರೋದು ನಿಜಕ್ಕೂ ಕೂಡ ಚರ್ಚೆಗೆ ಕಾರಣವಾಗಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತೊಂದು ವಿಶೇಷ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಸಿಎಂ ಸಿದ್ದರಾಮಯ್ಯ ದಿನಂಪ್ರತಿ ದಿನನಿತ್ಯ ಕ್ಷಣ ಕ್ಷಣಕ್ಕೂ ಕೂಡ ಕೈ ಗಡಿಯಾರದ ಸಮಯಕ್ಕೆ ಆಧರಿಸಿಯೇ ಅವರು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಹೋಗೋದು. ಹಾಗೆ ಇವತ್ತು ಅದನ್ನು ಗಮನಿಸ್ತಾ ಇರಬೇಕಾದ್ರೆ ಅದು ಮುಳ್ಳುಗಳೇ ಅಲ್ಲಾಡ್ತಾ ಇರಲಿಲ್ಲ. ಪಕ್ಕದಲ್ಲಿದ್ದವರ ಸಹಾಯವನ್ನು ಪಡೆದು ಕೈ ಗಡಿಯಾರವನ್ನು ಸರಿಪಡಿಸಿಕೊಂಡು ಮತ್ತೆ ಧರಿಸಿದ್ದಾರೆ ರಾಜ್ಯದ ಸಿಎಂ ಸಿದ್ದರಾಮಯ್ಯ. ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸೊ ಕ್ಷಣಾರ್ಧದಲ್ಲಿ ಸಿಎಂ ಸಿದ್ದರಾಮಯ್ಯರ ಕೈ ಗಡಿಯಾರ ಸರಿಯಾಯಿತು. ಕೈ ಗಡಿಯಾರ ಏನೋ ಸರಿಯಾಯಿತು, ಆದರೆ ಪೂರ್ಣಾವಧಿ ಸಿಎಂ ಆಗಿರುತ್ತಾರೋ ಇಲ್ವೋ ಅನ್ನುವಂತಹ ಗೊಂದಲ ಇದೆಯಲ್ಲ, ಆ ಗೊಂದಲದ ಸಮಸ್ಯೆ ಇದೇ ತರ ಇನ್ಸ್ಟೆಂಟ್ ಆಗಿ ಪರಿಹಾರ ಆಗುತ್ತಾ ಗೊತ್ತಿಲ್ಲ. ಅವರೇ ಹೇಳುತ್ತಾರೆ, ಹಣೆ ಬರಹ ಅನ್ನೋದು ಬೇರೆ, ಕೈಯಲ್ಲಿರೋ ಗಡಿಯಾರದ ಸಮಯ ಬೇರೆ. ಸೊ ಹಣೆಯ ಸಮಯ ಸರಿ ಹೋಗುತ್ತಾ? ನಿಜಕ್ಕೂ ಕೂಡ ಅತ್ಯಂತ ಕೌತುಕ ಚರ್ಚೆ ಇದು, ರಾಜ್ಯದಲ್ಲಿ ನಡೀತಾ ಇರುವಂತಹ ಚರ್ಚೆ. ಸಿಎಂ ಸಿದ್ದರಾಮಯ್ಯರ ಕೈ ಗಡಿಯಾರ ಕೆಟ್ಟು ಹೋಗಿತ್ತು, ಆದರೆ ಸೆಕೆಂಡುಗಳ ಒಳಗಾಗಿ ಪಕ್ಕದಲ್ಲಿದ್ದವರೇ ಅದನ್ನು ಸರಿಪಡಿಸಿಕೊಟ್ಟಂತಹ ದೃಶ್ಯ ಇವತ್ತಿನ ವಿಶೇಷ ಕಾರ್ಮಿಕರ ದಿವಸದಂದೇ ಘಟಿಸಿರುವಂತಹದ್ದು ಚರ್ಚೆಗೆ ಕಾರಣವಾಗಿದೆ. ಸೊ ಇವತ್ತು ಕಾರ್ಮಿಕರ ದಿವಸ ಇರುತ್ತೆ. ಕೆಪಿಸಿಸಿ ಕಚೇರಿಯಲ್ಲಿ ಸಾಮಾನ್ಯವಾಗಿ ಕಾರ್ಯಕ್ರಮಗಳು ನಡೆಯುತ್ತೆ, ಸರ್ಕಾರಿ ಕಾರ್ಯಕ್ರಮ. ಇಂತಹ ಸಂದರ್ಭದಲ್ಲಿ ಪಕ್ಷದ ಕಚೇರಿಗೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಂತಹ ಸಮಯ ಇದು. ನಿಮಗೆ ನೆನಪಿರಬಹುದು, ಕಳೆದ ವರ್ಷ ಅರ್ಥಾತ್ ಈ ಹಿಂದೆ ಸರ್ಕಾರ ಇದ್ದಂತಹ ಕಾಂಗ್ರೆಸ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ವಾಚ್ ಗಿಫ್ಟ್ ಬರುತ್ತೆ. ಆ ಸಂದರ್ಭದಲ್ಲೂ ಕೂಡ ಬಹಳಷ್ಟು ವಿವಾದಕ್ಕೊಳಗಾಗಿದ್ದ ವಾಚು, ಆ ವಾಚಿನ ಸಮಯ ಇವತ್ತು ಕಾರ್ಮಿಕರ ದಿವಸ ಕೆಟ್ಟು ಹೋಗಿತ್ತು. ಆ ಕೆಟ್ಟು ಹೋದಂತಹ ವಾಚನ್ನು ಪಕ್ಕದಲ್ಲೇ ಇದ್ದಂತಹ ಮಿತ್ರರು ಸರಿ ಮಾಡಿಕೊಡುವಂತಹ ದೃಶ್ಯ ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ.
ಕಾರಣ ಏನು? ರಾಜಕೀಯ ಕ್ಷೇತ್ರದಲ್ಲಿ ಪೂರ್ಣಾವಧಿ ಸಿಎಂ ಆಗೋ ಸಂಶಯದಲ್ಲಿರ್ತಕ್ಕಂತಹ ಸಿಎಂ ಸಿದ್ದರಾಮಯ್ಯರ ಆ ರಾಜಕೀಯ ಸಮಯ ಇದೇ ತರಹ ಇನ್ಸ್ಟಂಟ್ ಆಗಿ ಸರಿಯಾಗುತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಸಾಮಾನ್ಯವಾಗಿ ಕಾಡುತ್ತೆ. ಬಹಳಷ್ಟು ಚರ್ಚೆಗೆ ಕಾರಣ ಆಯಿತು ಇವತ್ತಿನ ಒಂದು ಕಹಿ ಘಟನೆ. ಭಾವನಾತ್ಮಕವಾಗಿ ವಾಚನ್ನ ನೋಡ್ತಾ ಇದ್ರು ಸಿದ್ದರಾಮಯ್ಯನವರು. ನನ್ನ ಸಮಯ ಕೆಟ್ಟು ಹೋಯ್ತಾ ಅನ್ನೋ ಅರ್ಥದಲ್ಲಿ ನೋಡ್ತಲೇ ಕೂತ್ಕೊಂಡಿದ್ರು. ಇನ್ನು ಪಕ್ಕದಲ್ಲೇ ಇದ್ದಂತಹ ಮಿತ್ರರು ಅದನ್ನು ಸರಿಪಡಿಸಿ ಕೊಟ್ಟರು. ಸೊ ಅಲ್ಲಿ ಹಾಸ್ಯಕ್ಕಂತ ಹೇಳಿ ಅವರು ಪರಸ್ಪರ ಚರ್ಚೆ ಮಾಡ್ಕೋತಾರೆ. ಇದೇ ತರಹ ಸಿದ್ದರಾಮಯ್ಯರ ಪ್ರತಿಯೊಂದು ಸಮಸ್ಯೆಗೂ ಕೂಡ ಇನ್ಸ್ಟೆಂಟ್ ಆದಂತಹ ಪರಿಹಾರ ಸಿಕ್ಕಿದ್ರೆ ಬಹಳಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಾರಸ್ಯಕರವಾಗಿ ಮಾತನಾಡುವಂತಹ ದೃಶ್ಯವೂ ಕೂಡ ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತು ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.